welcome back to Lali's YouTube channel. And back to the vlog. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ನಾನಂತೂ ಈ ಕೆಲಸದಿಂದ ಬಂದಿದ್ದೀನಿ. ಟೈಮ್ ಬಂದು ಐ ಶುಡ್ ಡೆಫಿನೆಟ್ಲಿ ಚೇಂಜ್ ಮೈ ಬ್ಯಾಕ್ ಕೇಸ್. ಇಟ್ ವಾಸ್ ಹೈ ಟೈಮ್. ಏನಕ್ಕೆ ಅಂದರೆ ನಾನು ಯಾರಾದರೂ ಹೋಗಿ ಪೇಮೆಂಟ್ಸ್ ಮಾಡೋಕ್ಕೆ ಹೋದಾಗ ಪೇಮೆಂಟ್ ಮಾಡೋದಕ್ಕೆ ಅಂತ ನಾನು ಹಿಂಗೆ ವಾಲೆಟ್ ಇಟ್ಟರೆ ಪೀಪಲ್ ಆರ್ ಲೈಕ್ ಲಾಫಿಂಗ್ ಅಟ್ ಮೈ ಫೋನ್ ಕಾರ್. ವೀಕೆಂಡಲ್ಲಿ ತೊಗೊತೀನಿ ಹೋಗಿ. ಈಗ ಟೈಮ್ ಬಂದು 6:44. ನಾನು ಬಂದು ಆಲ್ರೆಡಿ 30 ಮಿನಿಟ್ಸ್ ಆಗಿದೆ. 30 ಮಿನಿಟ್ಸ್ ಆಗಿದೆ. ಏನು ಮಾಡ್ತಾ ಇದ್ದೆ ಅಂದರೆ ನೀರು ಆರಾಮಾಗಿ ಕುತ್ಕೊಂಡು ಕುಡಿತೀನಿ ನಾನು. ಸ್ವಲ್ಪ ಕೋಲ್ಡ್ ನೀರನ್ನ ಆರಾಮಾಗಿ ಕುತ್ಕೊಂಡು ಕುಡಿದು ಹಾಗೆ ತುಂಬ ಸ್ನ್ಯಾಕಿ ಬೇಕಂತ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಡೊರಿಟೋಸ್ ತಿಂದಿದ್ದೀನಿ. ಇವಾಗ ಏನು ಮಾಡೋದಂದರೆ ಚಿಕನ್ ಮಾಡಬೇಕಂತ ಇದ್ದೀನಿ. ಚಿಕನ್ ಮಾಡೋದಕ್ಕೆ ಸ್ವಲ್ಪ ಫ್ರೆಶ್ ಆಗಬೇಕು. ಗುಡ್ ಮಾರ್ನಿಂಗ್. ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ಲೇಟಾಗಿ ಎದ್ದೆ. 9:30 ಏನೋ ಎದ್ದಿದ್ದೀನಿ. ತುಂಬ ಒಳ್ಳೆ ನಿದ್ದೆ ಆಯಿತು. 8 hours ಸ್ಲೀಪ್ ಆಗಿ ತುಂಬ ದಿನ ಆಗಿತ್ತು. ಬಟ್ ವೆದರ್ ವಾಸ್ ರಿಲಿ ಗುಡ್ ಅಲ್ಲ, ತುಂಬ ಚೆನ್ನಾಗಿದೆ ವೆದರ್. ಬಟ್ಟೆ ಮಡ್ಚಿಡಬೇಕಿತ್ತು. ಬಟ್ಟೆ ಇನ್ನೊಂದು ಸ್ವಲ್ಪ ಆಯಿತು, ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಅದಾದ ತಕ್ಷಣ ಅದನ್ನು ಒಣಗಾಕ್ತೀನಿ. ಒಂದು ವೀಕ್ ಮುಂಚೆ ಒಣಗಾಕಿದ ಬಟ್ಟೆ ಇವತ್ತು ಮಡ್ಚಿಟ್ಟಿದ್ದೀನಿ. ಬಿಕಾಸ್ ಟೈಮೇ ಇರಲಿಲ್ಲ ನನಗೆ. ಇವತ್ತೊಂದು ವ್ಲಾಗ್ ಬರೋದಿದೆ. ನಂಗೆ ಟೈಮ್ ಸಿಕ್ತಾಗೆಲ್ಲ ಎಡಿಟ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಡೂಯಿಂಗ್ ಮೈ ಬೆಸ್ಟ್. ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ಫಸ್ಟ್ ಥಿಂಗ್ ಇಸ್ ಐ ಆಮ್ ಹ್ಯಾಪಿ ಬಿಕಾಸ್ ವೀಕೆಂಡ್ ಅಂತ ತುಂಬ ಖುಷಿ ಆಗ್ತಾ ಇದೆ. ಸೆಕೆಂಡ್ ಥಿಂಗ್ ಇಸ್ ಐ ಗೆಟ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಸ್ಯಾಮ್. ನನಗೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ಸಖತ್ ಇಷ್ಟ. ಏನೂ ಮಾಡಿದೆ ಸುಮ್ಮನೆ ಕುತ್ಕೊಂಡಿದ್ರು ಕೂಡ ಜಸ್ಟ್ ಹಿಸ್ ಪ್ರೆಸೆನ್ಸ್ ಇಸ್ ಮೈ ಫೇವ್ರೆಟ್. ಐ ಲವ್ ಸ್ಟೇಯಿಂಗ್ ವಿತ್ ಹಿಮ್. ಐ ಆಮ್ ಮ್ಯಾಡ್ಲಿ ಇನ್ ಲವ್. ತಿಂಡಿ ಮಾಡಿ ಆಮೇಲೆ ಪ್ಲ್ಯಾನ್ಸ್ ಏನಿಲ್ಲ. ಡಿನ್ನರ್ ಹೋಗಬೇಕು. ಐ ಥಿಂಕ್ ಇವತ್ತು ನೈಟ್ ಆಗಲ್ಲ, ನಾಳೆ ಹೋಗ್ತೀವಿ. ಪ್ರಾಬ್ಲಿ ಬ್ರೇಕ್ಫಾಸ್ಟ್ ಇಲ್ಲ ಬ್ರಂಚ್ಗೆಲ್ಲಾದರೂ ಹೋಗ್ತೀವಿ. ಬಿಕಾಸ್ ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ಸ್ಯಾಮ್ಸ್ ಬರ್ಡೇ ಎರಡಕ್ಕೂ ನಾವು ಈಚೆ ಹೋಗಿ ಊಟ ಮಾಡಲ್ಲ. ಲೈಕ್ ಡಿನ್ನರ್ ಹೋಗಿಲ್ಲ ಪರ್ಟಿಕ್ಯುಲರ್ ಆಗಿ. ಜಸ್ಟ್ ಮನೇಲಿ ಸ್ವಲ್ಪ ಬರ್ಡೇಗೆ ಸೆಲೆಬ್ರೇಷನ್ಸ್ ಮಾಡಿದ್ದೀನಿ ಅಷ್ಟೇ. ಇವತ್ತು ನಾನು ಇಡ್ಲಿ ಮತ್ತು ಚಿಕನ್ ಮಾಡೋಣ ಅಂತ ಇದ್ದೀನಿ. ಚಿಕನ್ ಸಾಂಬಾರ್ ಅಥೆಂಟಿಕ್ ಟೇಸ್ಟ್ ಥರ. ಐ ಆಮ್ ಶೋರ್ ಸಖತ್ತಾಗಿರೋದಂತ. ಇನ್ಸ್ಟಾಗ್ರಾಮಲ್ಲಿ ಒಂದು ರೆಸಿಪಿ ನೋಡಿದ್ದೀನಿ. ಅದನ್ನು ನೋಡಿಬಿಟ್ಟೆ ಮಾಡ್ತಾ ಇರೋದು ಇವಾಗ. ದ ಚಿಕನ್ ಸಾಂಬಾರ್ ಆ್ಯಂಡ್ ಇಡ್ಲಿ. ಅದನ್ನು ಮಾಡ್ತೀನಿ. ಅದು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ನೀರು ಬೇಕು ನನಗೆ. ಇವತ್ತು ನಾನು ಪೂಜೆ ಮಾಡಿಲ್ಲ, ಯಾಕಂದರೆ ಐ ಶೋ ಯು ಗೈಸ್. ಇವತ್ತು ತಾನೇ ಎಲ್ಲ ತೊಳೆದಿಟ್ಟಿದ್ದೀನಿ. ಆಯ್ತಾ, ಇದ್ರದ್ದು ಏನಾಯ್ತು ಅಂತ ಅಂದರೆ ನಾನು ತೊಳಿಬೇಕಾದ್ರೆ ಇದ್ರೊಳಗಿರುತ್ತೆ ಅಲ್ವ, ಅದು ಸಿಂಕ್ ಒಳಗಡೆ ಬಿದ್ದೋಗ್ಬಿಡ್ತು. ಸೊ ಇದನ್ನು ಇನ್ನೊಂದು ತರಬೇಕು. ಬಟ್ ಇದೊಂದನ್ನು ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ತೊಳೆದು ನೀಟಾಗಿ ಇಟ್ಟಿದ್ದೀನಿ. ಇವತ್ತು ಸಂಜೆ ಪೂಜೆ ಮಾಡ್ತೀನಿ. ಸ್ಯಾಟರ್ಡೇ ಮಾರ್ನಿಂಗ್ಸ್ ನಾನು ಯೂಶ್ವಲಿ ಪೂಜೆ ಮಾಡೋದು. ಬಟ್ ಇವತ್ತೆಲ್ಲ ತೊಳೆದಿಟ್ಟಿರೋದ್ರಿಂದ ನಾನು ಸಂಜೆ ಪೂಜೆ ಮಾಡ್ತೀನಿ. ದಿಸ್ ಇಸ್ ಫಾರ್ ವ್ಯಾಲೆಂಟೈನ್ಸ್ ಡೇ. ಐ ಗಾಟ್ ದಿಸ್ ಫಾರ್ ಸ್ಯಾಮ್ ಆ್ಯಂಡ್ ದೀಸ್ ಆರ್ ಹಿಸ್ ಬರ್ಡೇ ಫ್ಲವರ್ಸ್. ನೋಡಿರ್ತೀರಾ ನೀವು. ಆ್ಯಂಡ್ ದಿಸ್ ಇಸ್ ದ ಫ್ಲವರ್ಸ್ ಈ ಗಾಟ್ ಮೀ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಲಿಲ್ಲಿ ಫ್ಲವರ್ಸ್ ಆರ್ ಮೈ ಫೇವ್ರೆಟ್ಸ್. ಲಿಲೀಸ್ ಅಂದರೆ ನಂಗೆ ತುಂಬ ಇಷ್ಟ. ನನಗೆ ರೆಡ್ ರೋಸಸ್ ವೈಟ್ ರೋಸಸ್ ಅಂದರೆ ಇಷ್ಟ. ಬಟ್ ಐ ಲೈಕ್ ಲಿಲ್ಲೀಸ್ ತುಂಬ ಜಾಸ್ತಿ. ಸ್ನಾನಕ್ಕಿಂತ ಮುಂಚೆ ಧೂಳು ತೆಗ್ಬೇಡ ಅಂದ್ಕೊಂಡಿದ್ದೆ, ಬಟ್ ಮರ್ತೋಗ್ಬಿಟ್ಟೆ. ಸೊ ಸ್ವಲ್ಪ ಧೂಳು ಕ್ಲೀನ್ ಮಾಡಿ. ಥಿಂಕ್ ದಿಸ್ ಶುಡ್ ಡೆಫಿನೆಟ್ಲಿ ಬಿ ಮೈ ಸ್ಪೇಸ್. ನನ್ನ ಫ್ರೆಂಡ್ಸ್ ಇಲ್ಲ, ನನಗೆ ಯಾರೂ ಅಷ್ಟು ಫ್ರೆಂಡ್ಸ್ ಇಲ್ಲ. ನಾನು ಸುಮ್ಮನೆ ಯಾರು ಸಿಗ್ತಾರೋ ಎಲ್ಲರ ಮಾತಾಡ್ತೀನಿ ಅಷ್ಟೇ. ಐ ಡೋಂಟ್ ಹ್ಯಾವ್ ಟು ಮೆನಿ ಫ್ರೆಂಡ್ಸ್. ನನ್ನ ಮಮ್ಮಿ ಹತ್ರ ಜಾಸ್ತಿ ಮಾತಾಡೋದು, ಬೇರೆ ಯಾರ ಜೊತೆನೂ ಜಾಸ್ತಿ ಮಾತಾಡೋಲ್ಲ. ಐ ಡೋಂಟ್ ನೋ, ಯಾಕಂದರೆ ನಾನು ಸ್ವಲ್ಪ ನನ್ನ ಲೈಫಲ್ಲಿ ಸ್ವಲ್ಪ ಥಿಂಗ್ಸ್ ಕಲ್ತಾಗಿಂದ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಲೈಕ್ ನನ್ನ ಫ್ರೆಂಡ್ಸ್, ನನ್ನ ರಿಲೇಟಿವ್ಸ್. I only talk to my parents, my brother, my partner, something ಅಷ್ಟೇ. ಬೇರೆ ಹತ್ರನೂ ಮಾತಾಡೋದು. ಜಾಸ್ತಿ ಬಿಸಿ ಆಗೋಯ್ತು. ಮಾತಾಡ್ತಿದ್ದೀನಿ, ನೋಡ್ಕೊಂಡೇ ಇಲ್ಲ. ಸೂರ್ಯವಂಶ ಪ್ಲೇ ಮಾಡೋಣ. ಇಟ್ಸ್ ಲೈಕ್ ಮೈ ಕಂಫರ್ಟ್ ಮೂವಿ. ಅದೆಲ್ಲ ಅಡುಗೆ ಮಾಡಬೇಕಾದ್ರೆ ಸೂರ್ಯವಂಶ ಪ್ಲೇ ಮಾಡೋದೆಲ್ಲ.
ಹಾಕಿದೆ, ಕೊತ್ತಂಬರಿ ಹಾಕಿದ್ದೀನಿ. ಇದನ್ನ ಈ ಥರ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಾಡ್ತೀನಿ. ನನಗೆ ಈ ಥರ ಇಷ್ಟ. ದಿಸ್ ಒನ್ ಓಕೆ, ಎಸ್ ಡನ್. ಇದು ಹಿಂಗೆ ಇರಲಿ, ಆಮೇಲೆ ಹಿಂಗೆ ತಿರ್ಗ್ಸೋಣ. ಓಕೆ, ಇಲ್ಲಿ ಈಗ ಬ್ಯಾಟ್ರಿ ಹಾಕೋಣ. ನಿಮ್ಗೆ ಇಷ್ಟ ಆಗೋ ಥರ ಬಂದಿದೆ, ಬನ್ನಿ ನೋಡಿ. It's not so great because we have so many flowers in the house because of Valentine's and also birthday. Sorry for the background noise. Idli hakide alla adu ಮಾಡ್ತಾ ಇದೆ ಸೌಂಡು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗ್ರಾಸರೀಸ್ ಹೋಗ್ತಾ ಇದೀವಿ. ಎದ್ದೆ ಬೇಗ ಇದ್ದಿದ್ದೀನಿ ಇವತ್ತು ನಾನು. ಇಂಡಿಯಾದು 2 ಸೆಷನ್ಸ್ ಮಾಡಿ ಏನ್ ಮಾಡ್ತೀನಿ. ನನ್ನ ಗಾಡೆಲ್ಲ ಕೆಡಿಸ್ತಾಳೆ. ಇದಕ್ಕೆ ನಾನು ನಿಮಗೆ ಕೊಡಲ್ಲ ನನ್ನ ಗಾಡ್ನ. ನಿನ್ನೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಡ್ರೈವ್ ಹೋಗಿದ್ವಿ ಅಂತ, ಕಾರ್ ಏನಾದ್ರು ಮಾಡಿದಾರ ಅಂತ ಈಸ್ ಲೈಕ್ ಲುಕಿಂಗ್ ಎಟ್ ಎವ್ರಿಥಿಂಗ್. ಅವ್ರ ಮುಂದೆ ಕಡೆ ಇಲ್ಲಿ ಒಳಗೆಲ್ಲ ನೀಟಾಗಿ. ಯು ಥಿಂಕ್ ವಿ ಆರ್ ಸೋ ಇರ್ರೆಸ್ಪಾನ್ಸಿಬಲ್. ಹೆಂಗಿದೆ ಪ್ಯಾಡಿ? ಹೈ, ನನ್ನ ಇಷ್ಟ, ನನ್ನ ಗಾಡು, ನನ್ನ FM. ಅದು ನಂಗೊಂದು ಬ್ಲೂಟೂತ್ ಬೇಕು, ಕಾರ್ ಸ್ಟ್ಯಾಂಡ್ ಬೇಕು. Please drive through Cebu. Oh, morning sunshine. ಬನ್ರಿ. He's doing that waterly. ನಾನು vlog ಮಾಡ್ತೀನಿ ಅಂತ ಬೇಗ ಟ್ರೈನ್ ಬರ್ತಿದೆ. ಟ್ರೈನ್ ಗೊತ್ತಾಯ್ತಾ? ಕಾಲ್ ಮೇಲೆ ಇದ್ರ ಮೇಲೆ ಕಾಲಿಡ್ತಿದ್ರಲ್ಲ, ಬೇರೆಯವ್ರು ಹೆಂಗಾಗುತ್ತೆ ಗೊತ್ತಾಯ್ತಾ? ಹೆಂಗ ಇರ್ಬೇಕು ಡ್ರೈವ್ ಏನೋ ಹಾಗೆ ಹೋಗಿ ನೋಡೋಕ್ಕಾಗಲ್ಲ. This is just drive through. ಟೊಯೋಟಾ ನೋಡಿ ಎಷ್ಟು 20 ವರ್ಷದ್ದು. ಚಾಕ್ಲೇಟ್ I want just coffee. ಚಾಕ್ಲೇಟ್ ಎಲ್ಲಿದೆ ಬೇಬಿ? I need cappuccino small. ಅಲ್ಲ, ಹಾಟ್ ಚಾಕ್ಲೇಟ್ ಎಲ್ಲಿದೆ? ಸ್ಮಾಲ್. Small. ವೈಟ್ ಚಾಕ್ಲೇಟ್ ಇದೆ. ವೈಟ್ ಚಾಕ್ಲೇಟ್ ಇದೆಯಲ್ಲ, ಹಾಟ್ ಚಾಕ್ಲೇಟ್ ಆರ್ ವೈಟ್ ಚಾಕ್ಲೇಟ್? ಬೂಬಾ ಚೀನೋ ಅಂತ ಇಲ್ಲಿ ನೋಡಿ. ಎಂಟಿ ಫುಲ್. ಎಸ್, ಗಾಟ್ ಇಟ್. ಪೆಟ್ರೋಲ್ ಇವತ್ತು ನೀವೇ ಹಾಕಿ ನೋಡ್ತೀನಿ. ನಾನು ಪ್ರಿನ್ಸೆಸ್ಸು, ನಾನು ಪೆಟ್ರೋಲ್ ಎಲ್ಲ ಹಾಕಲ್ಲ. ನಿಮ್ಮ ಕಾರ್ ತಾನೆ. ಇದು
ಕಂಫರ್ಟಬಲ್ ಇದೆಯಾ ಚೇಂಜ್ ಮಾಡೋಕೆ ಏನಾದ್ರು ಇಲ್ಲ ಇಲ್ಲ ಇಲ್ಲ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಕಾಣುತ್ತಲ್ಲ ನೀಟಾಗಿ, ಕರೆಕ್ಟ್ ಆಗಿದೆ. ಸ್ವಲ್ಪ ಕೆಳಗೆ ಮಾಡಲಾಗಲ್ಲ. ಇಲ್ಲ, ಎಲ್ಲ ಚೆನ್ನಾಗಿ ಕರೆಕ್ಟ್ ಆಗಿದೆ. Hi, small cappuccino and one small hot chocolate. And a small hot chocolate. Any marshmallows with that one? No. No. Anything else today? ನಾ So easy, guys. ಟುಡು 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 ಟುಡು. Hello, guys. Chocolate on the cup for you. Baby, stop. Yeah, morning ನನಗೆ ಮಾಡು. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ಸ್ ಎಸ್ ಎ ಫಾರ್ಮರ್ಸ್ ಮಾರ್ಕೆಟ್ಗೆ ಹೋಗ್ಬೋದಿತ್ತಲ್ವಾ? ಸುಪ್ರೀತ ಮನೆ ಹತ್ರ ಇರೋದತ್ತದು. ಏನು ರೀ ಸಂಪತ್ತೋಡೆ ಚಿಕನ್ ಅದು ಯಾವ ಪೀಸ್ ತಂದಿದ್ದು ನೀವು? ಇವತ್ತಿನ ಈ ಸಾಸ್ ಎಲ್ಲ ನಾವು ತಿನ್ನಲ್ಲ ನಮ್ಮ ಮನೆಯಲ್ಲಿ. ದಿಸ್ ಇಸ್ ಬ್ಯಾಂಡ್ ಗೈಸ್, ನಾವಿದೇನು ತಿನ್ನಲ್ಲ. ಎಲ್ಲ ಆಯಿಲ್ ಕೂಡ ತೊಗೊಬಾರ್ದು. ಆಯಿಲ್ ಕೀ ಯೂಸ್ ಮಾಡಿ, ಆಲಿವ್ ಯೂಸ್ ಮಾಡಿ. ಡೋಂಟ್ ಲಿಸನ್ ಟು ಹಿಮ್, ಇಗ್ನೋರ್ ದ ವಾಯ್ಸ್. ಸಿ, ನಮ್ಮ ಮನೇಲಿ ಯಾರೂ ಸಣ್ಣ ಮಕ್ಕಳಿಲ್ಲ, ನನ್ನ ತಮ್ಮನೇ ಸಣ್ಣ ಮಗು. ನಾನು ಹೆಲ್ಪ್ ಮಾಡ್ತೀನಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಯ್, ಗುಡ್ ಮಾರ್ನಿಂಗ್. ನಾನು ಬರೀ ವ್ಲಾಗಲ್ಲೆಲ್ಲ ಸ್ಟಾರ್ಟಿಂಗ್ ನನ್ನ ಕೆಲ್ಸಕ್ಕೆ ಹೋಗೋದೇ ತೋರಿಸೋ ಥರ ಆಗ್ತಾ ಇದೆ. ಏನು ಮಾಡಲಿ, ನನ್ನ ಟೈಮ್ ಸಿಗ್ತಾ ಅಲ್ಲ. ಫೋನಲ್ಲಿ ಒಂದೆರಡು ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿನ್ನೆ ಆ್ಯಡ್ ಮಾಡ್ತೀನಿ. ಯಾಕಂದರೆ ಅಲ್ಲಿ ಇದೆಲ್ಲ ತೆಗೆದ್ರೆ ಮತ್ತೆ ಎತ್ತಿಡೋದು ಎಲ್ಲ ಇಶ್ಯೂಸ್ ಆಗುತ್ತೆ. ಆ್ಯಂಡ್ ಐ ಆಮ್ ಸ್ಕೇರ್ಡ್ ಆಫ್ ಲೂಸಿಂಗ್ ಥಿಂಗ್ಸ್ ಬಿಕಾಸ್ ಐ ಹ್ಯಾವ್ ದ ಹ್ಯಾಬಿಟ್ ಆಫ್ ಲಿವಿಂಗ್ ಮೈ ಥಿಂಗ್ಸ್ ಆ್ಯಂಡ್ ಫರ್ಗೆಟಿಂಗ್ ದಮ್. ಹೇ ವ್ಲಾಗ್, ಇವತ್ತು ಡೇಟ್ ಬಂದು 11 February. ಟುಮಾರೋ ಇಸ್ ಸ್ಯಾಮ್ಸ್ ಬರ್ಡೇ. ಐ ಆಮ್ ವೆರಿ ಎಕ್ಸೈಟೆಡ್. ಎಸ್, ಈಗ ತಾನೇ ಕೇಕ್ ತಂದಿಟ್ಟಿದ್ದೀನಿ. ಕೆಲಸದಿಂದ ಆನ್ ದ ವೇ ಕೇಕ್ ತೊಗೊಂಡು ಬಂದೆ. ಐ ಡೋಂಟ್ ನೋ, ಐ ಆಮ್ ವೆರಿ ಅನ್ಪ್ರಿಪೇರ್ಡ್ ಈ ಸರಿ ಬಿಕಾಸ್ ನನಗೆ ಗೊತ್ತಾಗ್ತಿರ್ಲಿಲ್ಲ ಏನು ಪ್ಲ್ಯಾನ್ ಮಾಡಬೇಕಂತ. ಬಟ್ ಐ ಹ್ಯಾವ್ ಆಲ್ರೆಡಿ ಗಾಟ್ ದ ಗಿಫ್ಟ್ಸ್. H&M ಇಂದ ಬಟ್ಟೆ ತಂದಿದ್ದೀನಿ, ಅದನ್ನು ವ್ರ್ಯಾಪ್ ಮಾಡಬೇಕು ಗಿಫ್ಟ್ ಪೇಪರಲ್ಲಿ. ಆ್ಯಂಡ್ ಆಲ್ಸೋ ಐವ್ ಗಾಟ್ ಹಿಮ್ ಗೋಲ್ಡ್ ರಿಂಗ್, ಅದನ್ನು ಕೂಡ ಸ್ವಲ್ಪ ವ್ರ್ಯಾಪ್ ಮಾಡೋಣ. ನಾನು Kmartಗೆ ಹೋಗ್ಬೇಕಂತ ಇದ್ದೀನಿ. ಅಂದರೆ ಅಲ್ಲಿ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ತೊಗೊಂಬರ್ಬೇಕು. ಈಗ ಬಂದು ಕೇಕ್ನ ಫ್ರಿಜ್ಜಲ್ಲಿ ಇಟ್ಟು ಈಗ ಹೋಗಬೇಕು. ಈಗ 6 ಆಗಿದೆ ಟೈಮ್. ಹೀಲಿಯಂ ಬೆಲೂನ್ಸ್ ಬೇಕಿತ್ತು ನನಗೆ, ಸೊ ದಟ್ ಹಂಗೆ ಇಟ್ಟ ತಕ್ಷಣ ಚೆನ್ನಾಗಿ ಕಾಣಿಸುತ್ತೆ. ನೇತು ಹಾಕೋ ಬದಲು ಅದೇ ಬೆಸ್ಟ್ ಅನಿಸ್ತು. ಐ ಆಮ್ ಸೋ ಅನ್ಪ್ರಿಪೇರ್ಡ್ ದಿಸ್ ಟೈಮ್, ಬಟ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ಇಟ್ ಅಪ್ ಟು ಹಿಮ್. ಮಾಡ್ತೀನಿ. ಎಲ್ಲ 9 ಕ್ಲೋಸ್ ಆಗುತ್ತೆ. ಅದಕ್ಕೆ ಅಂತಲೇ ಬೇಗ ಬಂದುಬಿಟ್ಟೆ, ಫಾಸ್ಟಾಗಿ ಕೆಲಸ ಎಲ್ಲ ಮುಗಿಸಿ ಗೋ ಟು Kmartಗೆ ಹೋಗಿ ಅಲ್ಲಿಂದ ಫ್ಲಾರ್ಸ್ ತೊಗೊಂಡು ಹಾಗೆ ಆನ್ ದ ವೇ ಬಂದುಬಿಡೋಣ. ಆಮೇಲೆ ಬಂದು ಇದೆಲ್ಲ ವ್ರ್ಯಾಪ್ ಮಾಡಿ ಮನೆ ಸ್ವಲ್ಪ ಎಲ್ಲ ಡಸ್ಟ್ ತೆಗೆದು ಎಲ್ಲಾದರೂ ಒಂದು ಕಡೆ ಸೆಟಪ್ ಮಾಡ್ತೀನಿ. ಆ್ಯಂಡ್ ಶೋ ಯು ಗೈಸ್ ದ ಕೇಕ್ ಹೇಗಿದೆ ಅಂತ ಅಲ್ಲಿ ತೋರಿಸ್ತೀನಿ. Can you guys like see this? This is like the cherry and custard cake. ಇದು ಚೆರಿ ಮತ್ತು ಇಲ್ಲೆಲ್ಲ ಕಸ್ಟರ್ಡ್ ಅವರೇ ಮಾಡಿದ್ದಾರೆ. ದಟ್ ಇಸ್ ವೆರಿ ನೈಸ್. ಇಟ್ಸ್ ಅ ವಂಡರ್ಫುಲ್ ಕೇಕ್. ಟೇಸ್ಟ್ ಮಾಡಿದೆ, ಸ್ವಲ್ಪ ಅಮೇಝಿಂಗ್ ಆಗಿತ್ತು. ಸೊ ಇದು ತಂದಿದ್ದೀನಿ. ಹೋಪ್ಫುಲಿ he'll like it. But even on his birthday, I get my favorite flavor, that is love alva. On each other's birthday also you get your favorite person's favorite flavor. ನನ್ನ ಬರ್ಡೇ ದಿನ he'll just get whichever he likes.
ಬಟ್ ಯಾ ದಿಸ್ ಇಸ್ ಇಸ್ ಬರ್ಡೇ ಕೇಕ್. ಪ್ರಾಬ್ಲಿ ಹಿಲ್ ಲೈಕ್ ಇಟ್. ನನಗಂತೂ ಇಷ್ಟ ಆಗಿದೆ, ನಾನಂತೂ ತಿಂತೀನಿ. ಇದು ಒಳಗಿಟ್ಬಿಡ್ತೀನಿ. ಓಕೆ, Turn right onto Webb Place, then ಹೇ ಗೈಸ್, ಹಾಯ್. ಕಾರ್ ಯಾವಾಗ ಲಾಕ್ ಮಾಡಬೇಕು? ಐ ಆಮ್ ಬ್ಯಾಕ್. ಕರೆಕ್ಟ್ 1 hour ಆಗಿದೆ, ಲೈಕ್ 7 ಆಗಿದೆ. ನಾವು ಹೋಗಿದ್ದು 6:30 ಆಗಿತ್ತು. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಎಲ್ಲ ಮುಗಿಸ್ಕೊಂಡ್ಬಂದಿದ್ದೀನಿ. ಎಲ್ಲ ಹಿಂದೆ ನೋಡಿದ್ರೆ ಕಚ್ಚಿ ಥರ ಇದೆ. ಸಿ, ಓ ಮೈ ಗಾಡ್, ನನ್ನ ಕಾರೆಲ್ಲ ಗಲೀಜ್ ಥರ ಹೋಗಿದೆ. ಈಗ ಮನೆಗೆ ಹೋಗೋಣ, ಲೆಟ್ಸ್ ಗೋ ಹೋಮ್. ಮನೆಗೆ ಹೋಗಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದೆ. ಮನೆ ಬೇರೆ ಕ್ಲೀನ್ ಮಾಡಿ, ಬೆಲೂನ್ಸ್ ಬೇರೆ ಉಡ್ಬೇಕಿದೆ. ಐ ಡೋಂಟ್ ನೋ ನಾನು ಏನೇನು ಮಾಡ್ತೀನಿ ಅಂತ. ಹೋಪ್ಫುಲಿ ಐ ವಿಲ್ ಡೂ ಇಟ್ ಫಾಸ್ಟ್. ಈಗ ನಾನು ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮಾಡಿದೆ. ಐ ಜಸ್ಟ್ ಮೇಡ್ ಸಮ್ ಟೊಮ್ಯಾಟೊ ಚಟ್ನಿ ಆ್ಯಂಡ್ ಈಗ ಏನಂದರೆ ಗಿಫ್ಟ್ ಪ್ಯಾಕ್ ಮಾಡೋಣ ಬೇಗ. ಓಕೆ, ಟಿ ವಿ ನೋಡ್ತಾ ಗಿಫ್ಟ್ ಪ್ಯಾಕ್ ಮಾಡ್ತೀನಿ. ಪೂಜೆ ಕೂಡ ಮಾಡಿದ್ದೀನಿ. ಆ್ಯಕ್ಚುಲಿ ಆ ಫ್ಲವರ್ ಎಲ್ಲಾದರೂ ಬಚ್ಚಿಡ್ಬೇಕನ್ಸುತ್ತೆ. ಐ ಲುಕ್ ಫಾರ್ ಅ ಪ್ಲೇಸ್ ಆ್ಯಂಡ್ ಕಮ್. Remorse. I see. The old girl's got a part of the other tonight. I need you to give me one more chance. These people stay with me until that part of themselves. And I can sink my teeth into it, but I'm stabbing you in the back this way. So the time is already 12:08. I'll go call baby, okay? ನೀ ಮೊದಲ ಕೊನೆಯ ಆಸೆ, ನನ್ನ ಎದೆಗೆ ಹಿಡಿಸೋ ಭಾಷೆ. ಏನು ಲಾಲಿ ಸಾಂಗ್ ಹೇಳ್ತಿದ್ದಾಳೆ ಅಂದ್ಕೊಂಡ್ರೆ, ನಾನು ಸಾಂಗ್ ಹೇಳ್ತಾ ಇಲ್ಲ. ಬಿಕಾಸ್ ಇಫ್ ಐ ಸಿಂಗ್ ಅ ಸಾಂಗ್ ಪೀಪಲ್ ವಿಲ್ ಸ್ಟಾರ್ಟ್ ಲಾಫಿಂಗ್. ಜಸ್ಟ್ ನನ್ನ ಫೇವ್ರೆಟ್ ಸಾಂಗಿಂದ ಒಂದೇ ಒಂದು ಲೈನ್ ನನ್ನ ಹುಡ್ಗನಿಗೋಸ್ಕರ ಹೇಳಿದೆ. ಇವತ್ತು ನನ್ನ ಸ್ಯಾಮ್ ಬರ್ಡೇ, ಅಂದರೆ ನನ್ನ ಬೇಬಿ ಬರ್ಡೇ. ಐ ಡಿಡ್ ಮೈ ಬೆಸ್ಟ್ ಫಾರ್ ಸೆಟ್ಟಿಂಗ್ ಅಪ್ ದ ಡೆಕೋರೇಷನ್. ನನ್ನ ತಮ್ಮ ಎಲ್ಲ ತುಂಬ ಕ್ಯೂಟಾಗಿದೆ ಅಂತ ಹೇಳಿದ್ರು. ಹೋಪ್ಫುಲಿ ಇವನ್ ಸ್ಯಾಮ್ ಲೈಕ್ ದಟ್. ಇವತ್ತು February 12th, ಜಸ್ಟ್ ಫ್ಯೂ ಇಯರ್ಸ್ ನನಗೆ ಈ ಡೇ ಜಸ್ಟ್ ಅ ನಾರ್ಮಲ್ ಡೇ ಅಂತ ಹೇಳ್ಬೋದು. ಆದರೆ ಇವಾಗ ಇಟ್ ಈಸ್ ನೆವರ್ ಅ ನಾರ್ಮಲ್ ಡೇ ಫಾರ್ ಮೀ. ಯಾಕಂದರೆ ಅದು ನನ್ನ ಹುಡುಗ ಹುಟ್ಟಿದ ದಿನ. ಅಫ್ಕೋರ್ಸ್ ನನಗೆ ತುಂಬ ಸ್ಪೆಷಲ್. ಇವತ್ತಷ್ಟೇ ಅಲ್ಲ, ಇನ್ನು 100 ವರ್ಷ ಇದ್ದರೂ ಆ ಡೇ ನನಗೆ ಸ್ಪೆಷಲ್ಲೇ. ಇವತ್ತುವರೆಗೂ ನನ್ನ ಲೈಫಲ್ಲಿ ನಾನು ತೊಗೊಂಡಿರೋ ಎಲ್ಲ ಡಿಸಿಷನ್ಸಲ್ಲಿ this decision of mine is my favorite, and ಈ ಡಿಸಿಷನ್ನು will always be the best decision ever. ಮುಂದೆ ನಾವಿಬ್ಬರು ಹೀಗೆ ಚೆನ್ನಾಗಿ ಇರ್ಬೋದು ಅಥವಾ ಜಗಳ ಆಡ್ಬೋದು, ಆದರೆ ಅವತ್ತಿಗೂ ನಾನು ನಮ್ಮಿಬ್ಬರ ಮಧ್ಯೆ ಇರೋ ಈ ದಿನ ಪ್ರೀತಿನ ಉಳಿಸ್ಕೋತೀನಿ. ಇವತ್ತಿಗೂ ಕೊನೆವರೆಗೂ ಯಾವತ್ತಿಗೂ ನಮ್ಮಿಬ್ಬರ ಮಧ್ಯೆ ಯಾರು ಬರ್ದೇ ಇರೋ ಥರ ನೋಡ್ಕೊತೀನಿ ಬೇಬಿ. ದಿಸ್ ಇಸ್ ಅ ಪ್ರಾಮಿಸ್. ಸೊ ಇಟ್ಸ್ ಗೋಯಿಂಗ್ ಟು ಬಿ ಸ್ಯಾಮ್ ಆ್ಯಂಡ್ ಲಾಲಿ ಫಾರ್ ಎವರ್, and nobody between us and nothing in between us. Just for you, thanks for always keeping me happy, thanks for always being there for me, and thanks for always doing the best for me. Love you. Happy birthday. ಹುಟ್ಟು ಹಬ್ಬದ ಶುಭಾಶಯಗಳು ಬೆಸ್ಟ್ ಫ್ರೆಂಡು. ಆಮೇಲೆ ಇದೆಲ್ಲ ನನ್ನ ಬೇಬಿಗೋಸ್ಕರ, ಬಟ್ ಈ ಲೈನ್ ಮಾತ್ರ ನನ್ನ ಆಡಿಯನ್ಸ್ಗೆ. ಎಲ್ಲೋ ಲೈಕ್ ಕೇಳಿದ್ದೆ ನಾನು, ಮರಳಿನ ಮೇಲೆ ಮರಳು ಅಂತ ಬರಿಬೋದಂತೆ, ಬಟ್ ನೀರಿನ ಮೇಲೆ ಯಾವತ್ತೂ ನೀರು ಅಂತ ಬರೆಯೋಕ್ಕೆ ಆಗೋದೇ ಇಲ್ವಂತೆ. ಸೊ ಅದೇ ಥರ ಲೈಫಲ್ಲಿ ಎಷ್ಟೋ ವಿಷಯಗಳು ಆಗೋದೇ ಇಲ್ಲ ಅಂಥದ್ರಲ್ಲಿ ಎಲ್ಲೋ ಇದ್ದದ್ದು ನಮ್ಮಿಬ್ಬರನ್ನ ಇವತ್ತು ನಾವಿಬ್ಬರ ಜೊತೆಯಲ್ಲಿದ್ದೀವಿ ಅಂದರೆ ದಟ್ ಈಸ್ ಡೆಫಿನೆಟ್ಲಿ ಅ ಡೆಸ್ಟಿನಿ. ಆ ಡೆಸ್ಟಿನಿಗೆ ಥ್ಯಾಂಕ್ಸ್ ಹೇಳ್ತಾ, ಆ್ಯಂಡ್ ನನಗೋಸ್ಕರ ಈ ದಿನ ಹುಟ್ಟಿರೋ ನನ್ನ ಬೇಬಿಗೆ ಹ್ಯಾಪಿ ಬರ್ಡೇ. I'm not sure if I am the best one for you, but you are definitely the best one for me.
ಥ್ಯಾಂಕ್ಸ್ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಯು ಡೂ ಫಾರ್ ಮೀ ಬೇಬಿ. ನೀನೇ ನನ್ನ ಕೊನೆಯ ಆಸೆ ಕೂಡ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ. ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು. ಆ್ಯಂಡ್ ಎಷ್ಟೊಂದು ದಿನ ಆಗಿತ್ತು ಹೇಳಿ, ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಹೋಪ್ಫುಲಿ ನಿಮಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಲಾಲಿ.